ನನ್ನ ಮಗ ಏನಾದರೂ ನನ್ನಿಂದ ದೂರ ಆದರೆ ನನ್ನ ಪ್ರಾಣನೇ ಹೊರಟೋಗುತ್ತೆ. ಪ್ಲೀಸ್ ದುರ್ಗಾ, ನಿನ್ನ ಕೈ ಮುಗಿತೀನಿ, ದಯವಿಟ್ಟು ಈ ರಹಸ್ಯನ ಯಾರ ಮುಂದೆನೂ ಬಾಯಿ ಬಿಡಬೇಡ ದುರ್ಗಾ. ಪ್ಲೀಸ್ ಬಾಯಿ ಬಿಡಬೇಡ. ಆಯಿತು ಮೇಡಮ್, ನಾನು ಈ ವಿಷಯನ ಯಾರ ಹತ್ರನೂ ಹೇಳೋದಿಲ್ಲ. ನೀವು ಪುಟ್ಟ ಮೇಡಮ್ ಒಳ್ಳೇದಕ್ಕೋಸ್ಕರ ಮಾಡಿದ್ದೀರ. ನಾನು ನಿಮ್ಮ ಜೊತೆಲಿರ್ತೀನಿ, ನಾನು ಯಾರಿಗೂ ಹೇಳೋದಿಲ್ಲ. ಥ್ಯಾಂಕ್ ಯು ದುರ್ಗಾ, ಥ್ಯಾಂಕ್ ಯು. ದುರ್ಗಾ, ಇವಳ ಮಾತನ್ನ ನಂಬೇಡ. ಇವಳು ತಾಯಿ ಅಲ್ಲ, ರಾಕ್ಷಸಿ. ತನ್ನ ಸ್ವಾರ್ಥಕ್ಕೋಸ್ಕರ ನಮ್ಮ ಹೆತ್ತ ತಾಯಿನ ಕೊಂದ ಕ್ರೂರಿ ಇವಳು. ನೋಡು, ಇಷ್ಟು ದೊಡ್ಡ ಸುಳ್ಳ ಎಷ್ಟು ಚೆನ್ನಾಗಿ ನಿನ್ನ ಹತ್ರ ಹೇಳಿ ನಿನ್ನ ನಂಬಿಸ್ಬಿಟ್ಲು. ದೇವ್ರೆ, ನಾನು ಆತ್ಮವಾಗಿರೋದ್ರಿಂದ ನನ್ನ ತಂಗಿಗೆ ಸತ್ಯ ಹೇಳಕ್ಕಾಗ್ತಿಲ್ಲ. ಇವಳ ಮಾಯಾಜಾಲದಿಂದ ನನ್ನ ತಂಗಿನ ನಾನು ಹೇಗೆ ಕಾಪಾಡಲಿ? ದುರ್ಗಾ ಅಕ್ಕ, ನಿಂಗೆ ಮುಂಚೆನೇ ಗೊತ್ತಿತ್ತಾ ಮಾಳ್ವಿಕಾ ಮೇಡಮ್ಗೆ ಇಷ್ಟು ದೊಡ್ಡ ಮಾಯಾಶಕ್ತಿ ಇದೆ ಅಂತ? ಹೌದು ದುರ್ಗಾ, ನನಗೆ ಗೊತ್ತಿತ್ತು. ಮತ್ತು ನನಗೆ ಯಾಕಕ್ಕ ಹೇಳಲಿಲ್ಲ ನೀನು? ಅಲ್ಲ, ಇಷ್ಟು ದಿನ ಈ ಸತ್ಯನ ನನ್ನಿಂದ ಯಾಕೆ ಮುಚ್ಚಿಟ್ಟೆ? ಒಂದು ಮಾತಾದರೂ ಹೇಳಬೇಕಲ್ವಾ? ಅದು ದುರ್ಗಾ, ಈ ವಿಷಯ ನನಗೆ ಗೊತ್ತಾಗೋದಕ್ಕೆ ತುಂಬ ಟೈಮ್ ಆಯಿತು. ಆಮೇಲೆ ಆ ಮಾಳ್ವಿಕಾ ಅವಳು ನಿಜವಾದ ರೂಪನ ಯಾರ ಮುಂದೆನೂ ಬಿಟ್ಕೊಟ್ಟಿರಲಿಲ್ಲ. ನನಗೆ ಗೊತ್ತಾದ ಮೇಲೂ ಆತುರ ಪ್ರಕೃತಿಯ ನೆಮ್ಮದಿಗೆ ಭಂಗ. ಮನುಷ್ಯ ಪ್ರಪಂಚ ಭಾಗ ನೀನಲ್ಲ. ನಿನ್ನ ಕೆಲಸ ಪ್ರಕೃತಿ ನಿಯಮ ಮೀರಿದ್ದು. ಸತ್ಯ ಹೇಳಿದರೆ ಪರಿಣಾಮ ಅಡ್ಡ ಪರಿಣಾಮ, ಭೀಕರ ಪರಿಣಾಮ. ಅಕ್ಕ, ನನಗೆ ಗೊತ್ತಾದ ಮೇಲೂ ಈ ಸತ್ಯನ ನಿನ್ನ ಹತ್ರ ಹೇಗೆ ಹೇಳಲಿ ಅಂತ ನನಗೆ ಅರ್ಥ ಆಗಲಿಲ್ಲ ದುರ್ಗಾ. ಯಾರಾದರೂ ಇಂಥ ವಿಷಯನ ಹೇಳಿದ್ರೆ ಅಷ್ಟು ಸುಲಭವಾಗಿ ನಂಬ್ತಾರ? ನಾನೇ ನಿನ್ನ ಹತ್ರ ಬಂದು ನಿನ್ನ ಅತ್ತೆ ಹತ್ರ ಮಂತ್ರಶಕ್ತಿ ಇದೆ ಅಂತ ಹೇಳಿದಿದ್ರೆ ನೀನು ನಂಬ್ತಿದ್ಯಾ? ಹೌದು ಅಕ್ಕ, ನೀನು ಹೇಳ್ತಾ ಇರೋದು ನಿಜಾನೇ. ಈ ವಿಷಯನ ಯಾರೂ ಅಷ್ಟು ಸುಲಭವಾಗಿ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಈ ಮನೆಯಲ್ಲಿ ನಮ್ಮೆಲ್ಲರ ಮತ್ತೆಯರು ಮಾಳ್ವಿಕಾ ಮೇಡಮ್ಗೆ ಇಷ್ಟೊಂದು ಶಕ್ತಿ ಇದೆ, ಅವ್ರು ಈ ಥರ ಮಾಯಗಳನ್ನೆಲ್ಲ ಮಾಡ್ತಾರೆ ಅಂತ ಯಾರಾದ್ರೂ ಕಲ್ಪನೆ ಮಾಡ್ಕೊಳಕ್ಕಾದ್ರೂ ಆಗುತ್ತಾ? ಇಲ್ಲ ಇಲ್ಲ. ಆದರೆ ಅಕ್ಕ, ಆದರೆ ಏನು, ಗುಹೆಯಿಂದ ಬಂದಮೇಲೆ ಮಾಳ್ವಿಕಾ ಮೇಡಮ್ ನನ್ನ ಹತ್ರ ಮಾತಾಡಿದ್ರು. ನನ್ನ ಹತ್ರ ಈ ಸತ್ಯನ ಯಾಕೆ ನಾನು ಹೊರಗಡೆ ಜನಕ್ಕೆ ಹೇಳಿಲ್ಲ, ಅದಕ್ಕೆ ಕಾರಣ ಏನು ಅಂತಲೂ ಹೇಳಿದ್ರು. ಅಕಸ್ಮಾತ್ ಈ ವಿಷಯನ ನಾನು ಬೇರೆಯವ್ರಿಗೆ ಹೇಳಿದ್ರೆ ಅವ್ರು ನನ್ನ ಹುಚ್ಚಿ ಅಂತ ಅನ್ಕೋತಾರೆ, ಅಥವಾ ನನ್ನನ್ನು ನೋಡಿ ಹೆದರಿ ನನ್ನನ್ನು ದೂರ ಇಟ್ಬಿಡ್ತಾರೆ. ಅದಕ್ಕೆ ನಾನು ಈ ವಿಷಯನ ಯಾರಿಗೂ ಹೇಳಿಲ್ಲ ಅಂತ ಅಂದರು. ಎಲ್ಲೋ ಒಂದು ಕಡೆ ಮಾಳ್ವಿಕಾ ಮೇಡಮ್ ಹೇಳಿದ ಮಾತು ನಿಜ ಅಂತ ಅನಿಸುತ್ತೆ ಅಲ್ವಾ ಅಕ್ಕ? ಯಾಕಂದರೆ ಇವಾಗ ನೀನು ನನ್ನ ಕಣ್ಣಿಗೆ ಮಾತ್ರ ಕಾಣಿಸ್ತೀಯ. ಈ ವಿಷಯನ ನನ್ನ ಮನೇಲಿರೋರಿಗೆ ಹೇಳೋದಕ್ಕೆ ಎಷ್ಟೋ ಸಲ ಪ್ರಯತ್ನ ಪಟ್ಟಿದ್ದೀನಿ, ಆದರೆ ಅವರೆಲ್ಲರೂ ನನ್ನನ್ನು ಹುಚ್ಚಿ ಥರ ನೋಡ್ತಾರೆ. ಇದನ್ನು ಯಾರೂ ನಂಬೋದೇ ಇಲ್ಲ. ಆದರೆ ಸತ್ಯ ಏನು ಅಂತ ನನಗೆ ಗೊತ್ತಲ್ವಾ? ಒಂದು ವೇಳೆ ನನ್ನನ್ನು ನಂಬಿದ್ರೂ ದೆವ್ವದ ಜೊತೆ ಮಾತಾಡ್ತಾಳೆ ಅಂತ ಅಂದ್ಕೊಂಡು ನನ್ನನ್ನು ನೋಡು ಹೆದರ್ಕೊಂಡು ನನ್ನನ್ನು ದೂರ ಇಟ್ಬಿಡ್ತಿದ್ರು ಅಲ್ವಾ ಅಕ್ಕ? ನನಗೆ ಮಾಳ್ವಿಕಾ ಮೇಡಮ್ ಮಾತನ್ನ ಕೇಳಿ ಅವ್ರನ್ನ ನಂಬಬೇಕು ಅಂತ ಅನಿಸ್ತಿದೆ. ಯಾಕಂದರೆ ಅವ್ರ ಈ ಮನೆ ಯಜಮಾನಿ, ಬಾಸ್ ತಾಯಿ, ಅವ್ರನ್ನ ನಂಬು ಅಂತ ನನ್ನ ಮನಸ್ಸು ಹೇಳ್ತಿದೆ. ಆದರೆ ಏನು? ಆದರೆ ಎಲ್ಲೋ ಒಂದು ಕಡೆ ಏನೋ ಸರಿ ಇಲ್ಲ ಅಕ್ಕ. ಗುಹೆಯಲ್ಲಿ ನಾನು ನೋಡಿದ ಮಾಳ್ವಿಕಾ ಮೇಡಮ್ ಮುಖ, ಅವ್ರ ಕಣ್ಣಲ್ಲಿದ್ದ ರೌದ್ರವತಾರ, ಇದೆಲ್ಲ ನನ್ನ ನೆನಪಿಂದ ಹೋಗ್ತಾನೇ ಇಲ್ಲ. ಅಕ್ಕ, ನೀನು ನಿಜ ಹೇಳು, ಮಾಳ್ವಿಕಾ ಮೇಡಮ್ನ ನಾವು ನಂಬೋದಾ? ಅವ್ರು ನಿಜವಾಗ್ಲೂ ಒಳ್ಳೆಯವ್ರ ಅಕ್ಕ? ಅವ್ರನ್ನ ನಂಬಿ ನಾನು ಈ ಮನೇಲಿ ಇರ್ಬೋದಾ? ನೋಡು ದುರ್ಗಾ, ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣೋ ಪ್ರತಿಯೊಂದು ಸತ್ಯನೂ ನಿಜ ಅಲ್ಲ. ಯಾರು ಎಂಥ ಮುಖವಾಡ ಹಾಕ್ಕೊಂಡಿರ್ತಾರೆ ಅಂತ ನಮ್ಗೆ ಅಷ್ಟು ಈಸಿಯಾಗಿ ತಿಳಿಯಲ್ಲ. ಅದಕ್ಕೆ ಇವತ್ತು ನಾನು ನಿನಗೊಂದು ಮಾತು ಹೇಳ್ತೀನಿ. ನೀನು ಯಾರ ಮಾತನ್ನು ಕೇಳಬೇಡ, ಯಾರ ಮಾತನ್ನು ನಂಬೇಡ.
ನಿನ್ನ ಶುದ್ಧವಾದ ಮನಸ್ಸು, ನಿನ್ನ ಹೃದಯ ನಿನಗೆ ಏನು ಹೇಳುತ್ತೋ ಅದನ್ನು ಮಾತ್ರ ಕೇಳು. ಯಾಕಂದರೆ ಹೃದಯ ಯಾವತ್ತೂ ಸರಿಯಾದ ದಾರಿನೇ ತೋರಿಸತ್ತೆ. ಹೃದಯ ದಾರಿ ತೋರಿಸುತ್ತಾ? ಹೇಗೆ? ಅದು ದುರ್ಗಾ ನಿನಗೆ ನಿಧಾನಕ್ಕೆ ಅರ್ಥ ಆಗತ್ತೆ. ಈಗ ನಿನ್ನ ಹೃದಯದ ಮಾತು ಮಾತ್ರ ಕೇಳು. ಸರಿ ಅಕ್ಕ. ಮಾಳ್ವಿಕಾ, ನೀನು ಎಷ್ಟೇ ಮಾಯಾಜಾಲ ಹೆಣಿದ್ರು, ಏನೇ ನಾಟಕ ಆಡಿದ್ರು ದುರ್ಗಾನ ನೀನು ಜಾಸ್ತಿ ದಿನ ಯಾಮರ್ಸಕ್ಕಾಗಲ್ಲ. ಇವಳು ಪ್ರೀತಿನೇ ಇವತ್ತಲ್ಲ ನಾಳೆ ನಿನ್ನ ನಿಜವಾದ ಬಣ್ಣನ ಬಯಲು ಮಾಡತ್ತೆ. ಅಲ್ಲಿವರೆಗೂ ನಾನು ನನ್ನ ಮಗಳನ್ನ, ನನ್ನ ತಂಗಿನ ಕಾವಲಾಗಿ ನಿಂತು ಕಾಪಾಡ್ತೀನಿ. ಪ್ಲೀಸ್ ದುರ್ಗಾ, ನಿನ್ನ ಕೈ ಮುಗಿತೀನಿ. ದಯವಿಟ್ಟು ಈ ರಹಸ್ಯನ ಯಾರ ಮುಂದೆನೂ ಬಾಯ್ ಬಿಡ್ಬೇಡ ದುರ್ಗಾ. ಮಾಳ್ವಿಕಾ ಮೇಡಮ್ ಅಷ್ಟೊಂದು ಕಣ್ಣೀರು ಹಾಕಿ ಬೇಡ್ಕೊಂಡ್ರು ಅಂದಮೇಲೆ ಅವ್ರ ಮಾತನ್ನು ನಂಬಲೇಬೇಕು.